ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಇದ್ದಾರೆ. ದಿನಕ್ಕೊಂದು ಕಿರಿಕ್ ಮಾಡ್ತಾ ಇದ್ದಾರೆ. ದಿನಕ್ಕೊಂದು ಬೇಡಿಕೆಗಳನ್ನ ಆರೋಪಿ ದರ್ಶನ್ ಇಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಟಿವಿ ಬೇಕು, ಬುಕ್ಸ್ ಬೇಕು, ಪೇಪರ್ ಬೇಕು, ಅದು ಬೇಕು, ಇದು ಬೇಕು ಅಂತ ಪ್ರತಿದಿನ ಒಂದು ಹೊಸ ಡಿಮ್ಯಾಂಡ್. ಆದ್ರೆ ಇಷ್ಟು ದಿನ ಪೇಪರ್ಗೆ ಅಥವಾ ಬೇಕಾಗಿರೋ ವಸ್ತುಗಳಿಗಿತ್ತು. ಆದ್ರೆ ಈಗ ನೋಡಿ, ಪ್ರೋಟೀನ್ ಬೇಕು, ವಿಟಮಿನ್ಸ್ ಬಾಟಲ್ಗಳು ಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟಿದ್ದಾರೆ. ಮುಲಾಜಿಲ್ಲದೆ ದರ್ಶನ್ ಬೇಡಿಕೆಯನ್ನ ತಿರಸ್ಕರಿಸಿದ್ದಾರೆ ಜೈಲಾಧಿಕಾರಿಗಳು. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಬಳ್ಳಾರಿ ಕರೆಸ್ಪಾಂಡೆಂಟ್ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಅತಿ ಹೆಚ್ಚು ಕುಟುಂಬಸ್ಥರು ಬಂದು ಭೇಟಿ ಮಾಡ್ತಾ ಇರುವಂತ ವಿಚಾರಣಾಧೀನ ಕೈದಿ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ನಟ ದರ್ಶನ್. ದಿನಕ್ಕೊಂದು ಬೇಡಿಕೆ ಹೆಚ್ಚಾಗ್ತಾ ಈಗ ಜೈಲಾಧಿಕಾರಿಗಳು ಕೂಡ ರೋಸಿ ಹೋಗಿದ್ದಾರಂತೆ. ಡೈರೆಕ್ಟ್ ಆಗಿ ಆಗೋದಿಲ್ಲ ಅಂತಿದ್ದಾರಂತೆ. ಹಾಗಾದ್ರೆ ಹೇಗಿದೆ ದರ್ಶನ್ ವರಸೆ ಅಂತ? ಸಭಾ ದರ್ಶನ್ ಇವತ್ತಿಗೆ ಶಿಫ್ಟ್ ಆಗಿ 17 ದಿನ ಆರಂಭ ಆಗಿರುವಂಥದ್ದು. ದಿನಕ್ಕೊಂದು ಕಿರಿಕ್ ಮೇಲೆ ಕಿರಿಕ್ ಈಗ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ಕಳೆದ ವಾರ ಅಷ್ಟೇ ಟಿವಿಗಾಗಿ ಸಾಕಷ್ಟು ಒಂದು ಬೇಡಿಕೆಯನ್ನು ಇಟ್ಟಂತ ಸಂದರ್ಭದಲ್ಲಿ ಅದನ್ನು ರಿಪೇರಿ ಮಾಡಿಸ್ಕೊಡ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ದರ್ಶನ್ ಅವರಿಗೆ ಹೇಳಿದರು. ಇದಾದ ನಂತರ ಅದು ನಾನು ವಿಚಾರಧೀನ ಕೈದಿ, ಆರೋಪಿ ಅಲ್ಲ, ಏನು ಅಪರಾಧಿ ಅಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಜೈಲಾಧಿಕಾರಿಗಳ ಜೊತೆಗೆ ಕಿರಿಕನ್ನ ಮಾಡಿಕೊಂಡಿದ್ರು. ಇದೀಗ ಮತ್ತೆ ಮತ್ತೊಂದು ಕಿರಿಕನ್ನ ಮಾಡೋಕೆ ದರ್ಶನ್ ಕೂಡ ಈಗ ಜೈಲಾಧಿಕಾರಿಗಳ ಮುಂದಾಗಿರುವಂಥದ್ದು. ಅಂದರೆ ಏನು ಅವರ ಬಾಡಿ ಫಿಟ್ನೆಸ್ಗೆ ಬೇಕಾದಂಥ ವಿಟಮಿನ್ಸ್ ಮತ್ತು ಪ್ರೋಟೀನ್ ಬಾಟಲ್ಗಳ ಬೇಡಿಕೆಯನ್ನು ಈಗ ದರ್ಶನ್ ಜೈಲಾಧಿಕಾರಿಗಳ ಮುಂದೆ ಇಟ್ಟಿರುವಂಥದ್ದು. ಅದರಲ್ಲೂ ಕೂಡ ಜಿಮ್ನಲ್ಲಿ ಬಳಸ್ತಕ್ಕಂಥ ಬಾಟಲ್ಗಳು, ಅಂದರೆ ಪ್ರೋಟೀನ್ ಬಾಟಲ್ಗಳು ನನಗೆ ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಜೈಲಾಧಿಕಾರಿಗಳ ಮುಂದೆ ಮನವಿಯನ್ನು ದರ್ಶನ್ ಮಾಡ್ತಾರೆ. ಹಾಗಾಗಿ ಆ ಏರ್ಧ್ವನಿಯಲ್ಲಿ ಮನವಿಯನ್ನು ಈಗಾಗಲೇ ದರ್ಶನ್ಗೆ ನೀಡೋದಿಲ್ಲ ಅಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜೈಲಾಧಿಕಾರಿಗಳು ಕೂಡ ಖಡಕ್ಕಾಗಿ ದರ್ಶನ್ಗೆ ಹೇಳಿರುವಂಥದ್ದು. ಅಂದರೆ ಪ್ರಿಸ್ನರ್ ಸಿಸ್ಟಮ್ ಅಡಿಯಲ್ಲಿ ಯಾವೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಆ ಸೌಲಭ್ಯಗಳನ್ನು ಮಾತ್ರ ನಿಮಗೆ ಒದಗಿಸಲು ಸಾಧ್ಯ. ಜೊತೆಗೆ ಬದಲಾಗಿ ಬೇರೆ ಏನಾದರೂ ಬೇಡಿಕೆ ಇದ್ದರೆ ಅದು ನಾವು ಕೊಡೋಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾರಾಸಹಿತವಾಗಿ ಈಗಾಗಲೇ ದರ್ಶನ್ ಅವ್ರಿಗೂ ಕೂಡ ಹೇಳಿರುವಂಥದ್ದು. ಅಂದರೆ ತಮ್ಮ ಫಿಟ್ನೆಸ್ ಕಡೆ ಹೆಚ್ಚಿನ ಒಂದು ಗಮನವನ್ನು ಈಗಾಗಲೇ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಏನು ನೀಡ್ತಿರುವಂಥದ್ದು. ಹಾಗಾಗಿ ತಮ್ಮ ದೇಹದಾಢ್ಯ ಗಟ್ಟಿಯಾಗಿರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪ್ರೋಟೀನ್ ಬಾಟ್ಲುಗಳು ಮತ್ತು ವಿಟಮಿನ್ಸ್ ಬಾಟ್ಲುಗಳನ್ನು ಕೇಳ್ತಿರುವಂಥದ್ದು. ಹಾಗಾಗಿ ದರ್ಶನ್ ಯಾವುದೇ ಕಾರಣಕ್ಕೂ ನಾನು ಈ ಒಂದು ಪ್ರೋಟೀನ್ ಬಾಟಲ್ಗಳನ್ನು ಒದಗಿಸಲಾಗೋದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಳ್ಳಾರಿ ಜೈಲಾಧಿಕಾರಿಗಳು ಕೂಡ ಖಡಕ್ಕಾಗಿ ದರ್ಶನ್ ಅವರಿಗೆ ಈಗಾಗಲೇ ಹೇಳಿರುವಂಥದ್ದು. ಅಂದರೆ ದಿನಕ್ಕೊಂದು ಕಿರಿಕ್ನಂತೆ ಈಗ ದರ್ಶನ್ ತಮಗೆ ಬೇಕಾದಂಥ ವಸ್ತುಗಳು ಮತ್ತು ಇತರ ಸೌಲಭ್ಯಗಳನ್ನು ಪಡೆಯೋಕೆ ಈಗ ಸಾಕಷ್ಟು ಒಂದು ರೀತಿಯಾದಂಥ ಜೈಲಿನ ಅಧಿಕಾರಿಗಳ ಜೊತೆಗೆ ಈಗ ಕಿರಿಕನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಸಾರಾಸಗಟವಾಗಿ ಈಗ ದರ್ಶನ್ಗೆ ಯಾವುದೇ ತೆರನಾದಂಥ ಸೌಲಭ್ಯ ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ದರ್ಶನ್ ಅವರಿಗೆ ಈಗ ಖಡಕ್ಕಾಗಿ ಸೂಚನೆಯನ್ನು ನೀಡಿರುವಂಥದ್ದು. ಮುಂದುವರೆದ ಭಾಗವಾಗಿ ಸಾಕಷ್ಟು ಬೇಡಿಕೆಗಳನ್ನು ದರ್ಶನ್ ಪದೇ ಕೇಳ್ತಿರುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮೇಲಾಧಿಕಾರಿಗಳ ಗಮನಕ್ಕೂ ಈಗ ತರುವಂಥ ಕೆಲಸವನ್ನು ಜೈಲಾಧಿಕಾರಿಗಳು ಮಾಡ್ತಿರುವಂಥದ್ದು. ಸಭಾ, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.